ಇಲ್ಲಿ ಒಂದ್ ಮಾತು ತಿಳಿದದ. ಏನ್ರಿಪ್ಪ? ಗಂಡ ಹೆಂಡತಿಗೆ ಒಬ್ಬ ಗಂಡಸ ಮಗ ಹುಟ್ಟಿ ಬಂದ. ಒಬ್ಬನೇ ರೀ? ಒಬ್ಬನೇ ಹುಡ್ತಾನ್ರಿ. ಹತ್ತ ತರ್ಲಿಕ್ಕೆ ಅವ್ರಿಗೆ ಹಂದಿ ಮಾಡ್ರಿ. ಏ ಒಬ್ಬನೇ ಹುಟ್ಟಿದ. ಮಗ ಹುಟ್ಟದ ಕೂಡ ನಮ್ಮ ಎರಡೂ ಮೇಳಿಗೆ ಸ್ಟೇಜಿನ ಮ್ಯಾಗ ನಿಂದ್ರಿಸಿ ಹಾಡ್ಲಕ್ ಹಚ್ಚಾರಂದ್ರ ನಾವೇನು ಬಹಳ ದೊಡ್ಡವ್ರೇನು? ಏ ನೀವೇನು ಬಹಳ ದೊಡ್ಡ ಶಾಣೆ ಅಲ್ರಿ. ನಾ ಬಹಳ ಶಾಣೆ ಅದೀನಿ. ತಳ ಕೂತಾವ ಕರೆ ಇಲ್ಲಿ ಒಂದು ಮಾತು ಹೇಳು. ಸಾವಿನೈದ ಪ್ರಾರ್ಥನೆ ಅದಕ್ಕೆ ಮಾತ್ಮರಾಗಿರ್ತಕ್ಕಂಥ ಒಂದು ಮಾತು ಹಿಂಗ ಹೇಳಿದ್ರಲ್ಲ. ಏನ್ ಹೇಳ್ಯಾರಿಪ್ಪ ಮಾತ? ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಳಿಲ್ಲ. ಇಲ್ಲ ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಳಿಲ್ಲ. ಬಲ್ಲವರಿದ್ದು ಬಲವಿಲ್ಲ, ಸಾಹಿತ್ಯ ಎಲ್ಲರಲ್ಲಿಲ್ಲ, ಸರ್ವಜ್ಞ ಅಂತ ಹೇಳಿದ್ರು. ಹೇಳ್ಯಾರಲ್ರಿಪ್ಪ ಇದೇ ಮಾತು ಯಾಕೆ ಹೇಳಿದ್ರು? ಎಲ್ಲಾ ಬಲ್ಲವರು ಎಲ್ಲಾ ಕಡೆ ಇರುವುದಿಲ್ಲ ತಿಳ್ಯಾರ. ನಮ್ಮ ಎರಡೂ ಮೇಳಿಗೆ ಸ್ಟೇಜಿನ ಮ್ಯಾಗ ನಿಂದ್ರಿಸಿ ಹಾಡ್ಲಕ್ ಹಚ್ಚಾರಂದ್ರ ನಾವೇನು ಬಹಳ ದೊಡ್ಡವ್ರೇನು? ಏ ನೀವೇನು ಬಹಳ ದೊಡ್ಡ ಶಾಣೆ ಅಲ್ರಿ. ನಾ ಬಹಳ ಶಾಣೆ ಅದೀನಿ. ತಳ ಕೂತಾವ ಕರೆ ಇಲ್ಲಿ ಒಂದು ಮಾತು ತಿಳಿದದ. ಏನ್ರಿಪ್ಪ? ಹಾಡೋರ್ಕಿಂತ ಕೇಳೋರೇ ದೊಡ್ಡವರು. ಇದು ಹೆಂಗ? ಹಾಡುವಂತ ಬಾಯಿ ಕೆಳಗಿದ್ರೆ ಕೇಳುವಂತ ಕಿವಿ ಮ್ಯಾಗ ಇರ್ತದ ಹೇಳ್ಯಾರ. ಹೌದು. ಅದಕ್ಕಿರ್ಲಿ ಪುಣ್ಯಾತ್ಮರೇ. ಹೌದು. ನನ್ನಪ್ಪ ಕೆಂಚರಾಯ ಮುತ್ಯನ ಒಂದು ಸನ್ನಿಧಿ ಒಳಗ ಎರಡೂ ಮೇಳಗಳನ್ನ ಕಾರ್ಯಕ್ರಮ ಬಹಳ ಸರಾಗ ರೂಪದಿಂದ ಸಾಗಿ ಹೊಂಟಾವು. ಇಲ್ಲೊಂದು ಮಾತು ಹೇಳುದದ ನಾವು. ಏನ್ರಿ ಮಾತ? ಕರೆ ನಾಲಿಗೆ ಸುದ್ದಿದ್ರೆ ನಾಡೆಲ್ಲ ಒಳ್ಳೇದ ಹೇಳ್ಯಾರ. ಮೊದಲು ನಾವು ಸುದ್ದಿರ್ಬೇಕು, ತದನಂತರ ಮತ್ತೊಬ್ಬರ ಬಗ್ಗೆ ಮಾತಾಡ್ಬೇಕು. ಮತ್ತೊಬ್ರು ತಾವೇ ಸುದ್ದ ಆಗ್ತಾರ ಅವ್ರು. ಇಲ್ಲಿ ಒಂದು ಮಾತು ಹೇಳ್ದದ. ಏನ್ರಿಪ್ಪ? ಗಂಡ ಹೆಂಡತಿಗೆ ಒಬ್ಬ ಗಂಡಸ ಮಗ ಹುಟ್ಟಿ ಬಂದ. ಒಬ್ಬನೇ ರೀ? ಒಬ್ಬನೇ ಹುಡ್ತಾನ್ರಿ. ಹತ್ತ ತರ್ಲಿಕ್ಕೆ ಅವ್ರಿಗೆ ಹಂದಿ ಮಾಡ್ರಿ. ಏ ಒಬ್ಬನೇ ಹುಟ್ಟಿದ. ಮಗ ಹುಟ್ಟದ ಕೂಡಲೇನೆ ತೀರ್ಕೊಂಡ. ತಾಯಿ ಆಜ್ಞೆದಾಗ ಮಗ ಬೆಳಿಲಿಕ್ಕತ್ತ. ಹೌದಪ್ಪ ಹೌದು. ತಾಯಿ ಮಗನನ್ನ ಶಾಲಿ ಕಲಿಸಿ ಮಾಸ್ತರ್ ನೌಕರಿ ಮಾಡಿಸಿದಳು. ಹೌದು. ಯಾರಿಗೆ? ಮಗನಿಗೆ. ಹೌದು. ಮಾಸ್ತರ್ ನೌಕರಿ ಮಾಡಿಸಿದಳು. ಮಗ ದಿನಾಲು ಶಾಲಿಗೆ ಹೋಗ್ತಿದ್ದ, ಶಾಲಿ ಕಲಿಸಿ ಮಕ್ಕಳಿಗೆ ಮನೆಗೆ ಬರ್ತಿದ್ದ. ತಾಯಿಗೆ ವಯಸ್ಸಾಗಿತ್ತು. ತಾಯಿ ವಿಚಾರ ಮಾಡ್ತಾಳ, ಏನತ್ತ? ನನಗಂತೂ ವಯಸ್ಸಾಗ್ಯದ, ನನ್ನ ಮಗನು ದೊಡ್ಡವಾಗ್ಯಾನ, ನೌಕರಿ ಆಗ್ಯದ. ಹೌದು. ಈಗ ಯಾರಾದ್ರೂ ನನ್ನ ಮಗನಿಗೆ ಹೆಣ್ಣು ಕೊಡ್ತಾರ. ಹೌದು, ಕೊಡ್ತಾರ. ಒಂದು ಹೆಣ್ಣು ತೆಗೆದು ನನ್ನ ಮಗನಿಗೆ ಲಗ್ನ ಮಾಡಬೇಕು ಹೇಳಿ ತಾಯಿ ಇದ್ದಕ್ಕೆ ಒಂದು ಹೆಣ್ಣು ತೆಗೆದು ಆ ಮಗನ ಲಗ್ನ ಮಾಡಿದಳು. ಹೆಂಡತಿ ನಡ್ಲಿಕ್ಕ ಮನೆಗೆ ಬಂದಳು. ಮನೆಗೆ ಬರ್ಲಿಕ್ಕತ್ತಿದಳು. ಇನ್ನ ಒಂದು ಕಾಲ ಒಳಗಿಟ್ಟಿದ್ಳು, ಒಂದು ಕಾಲ ಹೊರಗಿತ್ತು. ಮನ್ಯಾಗ ನೋಡಿದ್ಳು. ಹೌದು. ಮಾಮನ ಫೋಟೋ ಗುಂಟಕ್ಕಿತ್ತು. ಹೌದು. ಎಲ್ಲಿತ್ತು? ಘೋಟಕ್ ಮಾವನ ಫೋಟೋ ಗುಂಟಕ್ಕಿತ್ತು. ಹೌದು. ತಳಗ ಅತ್ತಿ ಕೂತಿದ್ಳು. ಅವಾಗ ಸೊಸಿ ಎತ್ತಾಳ. ಏನತ್ತ? ಈ ಅತ್ತಿ ಫೋಟೋ ಅಂದ್ರ ಅತ್ತಿ ಫೋಟೋ ಒಂದು ಮಾವನ ಮಗಲಾಗಿತ್ತಂದ್ರ ತೀರಾ ಚಲೋ ಆತಿತ್ತಂದಳ. ಹೌದು. ಬಾಳ ಚಂದ ಆತಿತ್ತಂದ್ರ. ಹೌದು. ಹಂಗ ಅನ್ಕೋತ ಒಳಗ ಬಂದಳು. ಮನ್ಯಾಗ ಅತ್ತಿ ಏನ್ ಹೇಳಿದ್ರು ಕೂಡ ಅತ್ತಿ ಮಾತೇ ಕೇಳ್ತಿದ್ದಿಲ್ಲ. ಒಟ್ಟ ಅತ್ತಿ ಕಿಮ್ಮತ್ ಇರ್ಲಾರ್ದಂಗ ಮಾಡ್ತಿದ್ಳು. ಹೌದು. ಅವಾಗ ಅತ್ತಿ ತಿಳ್ಕೊತಾಳ, ಏನತ್ತ? ಇನ್ನ ಸೊಸಿ ಸಾಣದದ, ಇವತ್ತಲ್ಲ ನಾಳೆ ಶಾಣೆ ಆದಿತ್ತು. ಹೌದು. ಶಾಣೆ ಮಾಡ್ಬೇಕಂತೇಳಿ ಆಕೆಲ್ಲ ಪ್ರಯತ್ನ ಮಾಡಿದ್ಳು. ಕರೆ 6 ತಿಂಗಳಾಯ್ತು, ಆಕಿನ ಮಾತೆ ಕೇಳಲ್ಲ ಆದಳು. ಹೌದು. ಯಾವಾಗ ಮುದುಕಿ ಸಹಿತ ಅದ, ಯಾವಾಗ ನಾ ಸಂತೋಷ ಆಗಿರ್ಲಿ. ಹೌದು. ಇದೇ ಮನಸ್ಸಿನೊಳಗೆ ಓಡಾಡಕತ್ತಿತ್ತು. ಹೌದು. ಅತ್ತಿ ಮಾತೆ ಕೇಳ್ತಿದ್ದಿಲ್ಲ. ಅತ್ತಿದ್ದಕ್ಕೆ ಒಂದ್ ದಿವ್ಸ ಕರೆದಳು, ಶಶಿ ಇಲ್ಲಿ ಬಾ. ನನ್ನ ಮನೆಗೆ ನಡ್ಲಿಕ್ಕೆ ಬಂದು ನೀ 6 ತಿಂಗಳಾಯ್ತು. ಒಂದು ದಿವಸ ನನ್ನ ಮಾತು ಕೇಳಿಲ್ಲ. ಈ ಮನ್ಯಾಗ ನಡಿಬೇಕನ್ನೋದು ನಿನ್ನದು ಮನಸ್ಸದು ಏನ್? ಇಲ್ಲೋ ಹೇಳೋ ಸೊಸಿ. ಮನಸ್ಸಿತ್ತಂದ್ರ ನಾ ಹೇಳ್ದಂಗ ಕೇಳಿದ್ರ ಇಲ್ಲಿ ಇರೋದು. ನಾ ಹೇಳ್ದಂಗ ಕೇಳಲಿಲ್ಲ ಅಂದ್ರ ನಿನ್ನ ತವ್ರ ಮನೆಗೆ ಹೋಗ್ಬಿಡು, ನನ್ನ ಮಗನಿಗೆ ಬ್ಯಾರೆ ಲಗ್ನ ಮಾಡ್ತೀನಿ ಅಂದಳು. ಹೌದು. ಅತ್ಯಂದ ಕೂಳಿನ ದುಃಖ ತಾಳಿಲ್ಲ. ಓಡ್ಕೊತ ತವ್ರ ಮನೆಗೆ ಬಂದಳು. ತವ್ರ ಮನೆಗೆ ಬರುತ್ತಾನ ಅಪ್ಪ ಡಾಕ್ಟರ್ ಇದ್ದ. ಹೌದು. ಅಪ್ಪಗೆ ಹೋಗಿ ತೆಕ್ಕಿಗೆ ಬಿದ್ದಳ್ಳಕತ್ಳು. ಏನತ್ತ? ಯಾಕೆ ಅಳ್ಳಕತ್ತಿದ ಅಂತ ಕೇಳ್ದ. ಯಪ್ಪ, ನಮ್ಮ ಅತ್ತೆರೆ ಹಿಂಗಂದಾಳ,
ನಾ ಹೇಳ್ದಂಗ ಕೇಳಿದ್ರೆ ಈ ಮನ್ಯಾಗಿರುವಂದಳ ನಾ ಹೇಳಿದ ಕೇಳಲಿಲ್ಲ ಅಂದ್ರ ಈ ಮನ್ಯಾಗಿರ್ಬೇಡ, ನನ್ನ ಮಗನಿಗೆ ಬ್ಯಾರೆ ಲಗ್ನ ಮಾಡ್ತೀನಿ ಅಂದಾಳ. ನಾ ಹ್ಯಾಂಗ ಮಾಡ್ಲಿಯಪ್ಪ? ಹೌದು, ನಮ್ಮ ಅತ್ತಿ ನನಗೆ ಮೂಲ ಆಗ್ಯಾಳ. ನಮ್ಮ ಅತ್ತಿಗೆ ಸಾಯ ಇಂಜೆಕ್ಷನ್ ಕೊಡು ಅಂತ ಹೇಳಿದ್ಳು. ಹೌದು, ಸದ್ಯ ಸಾಯ್ಬೇಕಕ್ಕೆ ಒಂದೇ ಇಂಜೆಕ್ಷನ್ ಹೊಡೆದ್ರ ಅಂತ ಇಂಜೆಕ್ಷನ್ ಕೊಡು ಅಂತ ಹೇಳಿದ್ರು. ಒಂದೇ ಇಂಜೆಕ್ಷನ್ದಾಗ ಮುದುಕಿ ಚಿತ್ತ ಹಾರಿ ಬೀಳ್ಬೇಕು ಅಂತ ಇಂಜೆಕ್ಷನ್ ಕೊಡು ಅಂತಂದಳು. ಹೌದು ನೋಡ್ರಿ, ಅವಾಗ ಅವನು ಶಾಣೆ ಇದ್ದ. ಹಾ, ಇನ್ನ ನನ್ನ ಮಗಳಿಗೆ ಬುದ್ಧಿ ಬಂದಿಲ್ಲ. ಹೌದು, ಸಂಸಾರ ಆದಿ ಗೊತ್ತಿಲ್ಲ. ಇಲ್ಲ, ನನ್ನ ಮಗಳ ಮಾತು ಕೇಳ್ದಂದ್ರೆ ನಾನು ಹೈರಾಣಕ್ ಬೀಳ್ತೀನಿ. ಹೌದು, ನನ್ನ ಮಗಳನ್ನ ಹೈರಾಣಕ್ ಬೀಳ್ತಾಳ. ಅವಾಗ ತಂದ್ ಹೇಳ್ತಾನ ಮಗಳಿಗೆ, ಏನತ್ತ ಯವ್ವ, ನಾ ಒಂದೇ ಒಂದು ಸಾಯ ಇಂಜೆಕ್ಷನ್ ಕೊಟ್ಟಂದ್ರ ಮುದುಕಿ ಸಾಯ್ತದ. ಹೌದು, ಸತ್ತಿದು 4 ಮಂದಿ ಗೊತ್ತಾಯ್ತಂದ್ರ ನನ್ನ ಮ್ಯಾಗ ಬರ್ತದ, ನಿನ್ನ ಮ್ಯಾಗ ಬರ್ತದ. ಹೌದು, ನಾವ್ ಇಬ್ರು ಜೈಲು ಶಿಕ್ಷೆ ಅನುಭವಿಸ್ಬೇಕಾಗ್ತದ. ಹೌದು, ಗೊತ್ತಾಯ್ತಂದ್ರ ಹಂಗಾಗೋದು ಬೇಡ. ಹಾ, ನಿನಗೆ ಇಂಜೆಕ್ಷನ್ ಕೊಡಲ್ಲ, 30 ಗೋಳಿ ಕೊಡ್ತೀನಿ ಅಂತ ಹೇಳ್ದ. ಹೌದು, ಗುಳ್ಗಿ ಗೋಳಿ ಹ್ಮ್ ದಿನ ಒಂದು ಊಟ ಮಾಡಿ ಮಲ್ಕೋ ಟೈಮ್ನಾಗ ಹಾಲಾಗ ಹಾಕಿ ಕುಡಿಸಿ ಮುದುಕಿಗೆ ಮಲಗಸು. ದಿನ ಸಾಯ್ಕೋತ ಬರ್ತದ. 30 ದಿನ ಆಯ್ತಂದ್ರ ಮುದುಕಿ ಸಾಯ್ತದ. ನೀ ಸಂತೋಷವಾಗಿ ಇರಕತ್ತಿ ಮಗಳ ಅಂತ ಹೇಳ್ದ. ಹೌದು, ಇನ್ನ ಒಂದು ಮಾತು ಹೇಳ್ತಾನ, ಏನತ್ತ ತಂಗಿ, ಇನ್ನು ಮುಂದೆ ಮೊದಲು ಮಾಡ್ದಂಗ ಇನ್ನು ಮುಂದೆ ಮಾಡೋದಿಲ್ಲ. ಎಲ್ಲಿ ಹತ್ತಿ ಕುಂದಿರ್ತಾಳ ಅಲ್ಲೇ ನೀರು, ಅಲ್ಲೇ ಚಾ, ಅಲ್ಲೇ ನಾಷ್ಟ, ಅಲ್ಲೇ ಊಟ. ಹಾಲಾಗ ಹಾಕಿ ಗೋಳಿ ಹಾಲಾಗ ಹಾಕಿ ಕುಡಿಸದ ಮ್ಯಾಗ ಅತ್ತಿಗೆ ನಿದ್ದೆ ಬರತ್ತನ ಕಾಲು ಒತ್ತಬೇಕು ಅಂದ್ರೆ ಮುದುಕಿ ದೌಡ್ ಸಾಯ್ತದ ಅಂತ ಹೇಳ್ದ. ಹೌದು, ಹೇಳಿದ್ರು. ಒಟ್ಟು ಮುದುಕಿದು ಸಂರಕ್ಷಣೆ ಚಂದ ಮಾಡ್ಬೇಕು ಅಂದ್ರೆ ಮುದುಕಿ ದೌಡ್ ಸಾಯ್ತದ ಅಂತ ಹೇಳ್ದ. ಯಾಕಲ್ಲಪ್ಪ ನಾ ಮುದುಕಿ ವ್ಯವಸ್ಥೆನ ಚಂದ ಮಾಡ್ತೀನಿ ಅಂತ ಹೇಳಿದ್ರು. ಹೇಳಿ ಗಂಡನ ಮನೆಗೆ ಬಂದಳು. ಎಲ್ಲಿ ಕುಂದಿರ್ತಾಳ ಅತ್ತಿ ಅಲ್ಲೇ ಚಾಪಿ ಹಾಸಲ್ಕತ್ತಳು, ಅಲ್ಲೇ ಚಾದರ್ ಹಾಸಲ್ಕತ್ತಳು, ಅಲ್ಲೇ ನೀರ್, ಅಲ್ಲೇ ಊಟ, ಅಲ್ಲೇ ಚಾ, ಅಲ್ಲೇ ನಾಷ್ಟ. ಹೌದು, ಎಲ್ಲಾ ಕುಳ್ಳಕತ್ತಳು. ಆ ಮಲ್ಕೋ ಟೈಮ್ನ್ಯಾಗ ಹಾಲಾಗ ಒಂದು ಗೋಳಿ ಹಾಕಿ ಮುದುಕಿಗೆ ಕುಡಿಸಿ ಆ ಮುದುಕಿಗೆ ನಿದ್ದೆ ಹತ್ತತನ ಮುದುಕಿ ಕಾಲು ಒತ್ತಲಕತ್ತಳು. ಹೌದು, 10 ದಿವಸ ಆಯ್ತು. ಮುದುಕಿ ಮನಸ್ಸನ್ನು ಪರಾಕಾಯ್ತು. ಹೌದು, ಚೇಂಜ್ ಆಯ್ತು. ಹೆಂಗ ನನ್ನ ಸೊಸೆ ಶಾಣೆ ಆಗ್ಯಾಳತ್ತೆ. ಹೌದು, ಚೇಂಜ್ ಆಗಿ ತಿಜೋರಿಗೆ ಹೋದಳು. ತಿಜೋರಿ ಒಳಗ ರೇಷ್ಮೆ ಸೀರೆ ಇದ್ದು. ಹೌದು, ರೇಷ್ಮೆ ಸೀರೆ ತಂದು ಸೊಸಿ ಕೈಯಾಗ ಕೊಟ್ಟು ಹೇಳ್ತಾಳ, ಏನತ್ತ, ಯವ್ವ ನನಗ ವಯಸ್ಸಾಗ್ಯಾದ, ನೀ ಸಣ್ಣಕ್ಕೆದಿ, ನಾ ಎಲ್ಲಿ ಹೋಗಕ್ಕೆಲ್ಲ ಬರಕ್ಕೆಲ್ಲ, ನೀ ಹೋಗಕ್ಕದಿ ಬರಕ್ಕದಿ. ಹೌದು, ಎಲ್ಲಾರ ಹೋದ್ರೆ ಈ ರೇಷ್ಮೆ ಸೀರೆ ಉಟ್ಕೊಂಡು ಹೋಗು ಅಂತೇಳಿ ಆ ಸೊಸಿ ಕೈಯಾಗ ರೇಷ್ಮೆ ಸೀರೆ ಕೊಟ್ಟಳು. ಈಕಿಂದನು ಸ್ವಲ್ಪ ಮನಸ್ಸು ಚೇಂಜ್ ಆಯ್ತು. ಹೌದು, ಮತ್ 10 ದಿವಸ ಆಯ್ತು. ಮತ್ 10 ದಿವಸ ಆಯ್ತು. ಅವಾಗ ಆತ್ತಿದ್ದಕ್ಕೆ ಮತ್ತೆ ತಿಜೋರಿಗೆ ಹೋದಳು. ತಿಜೋರಿ ಒಳಗ ಬಂಗಾರ ಇದ್ದು, ಬೆಳ್ಳಿ ಇತ್ತು. ಹೌದು, ಎಲ್ಲ ತಂದು ಸೊಸಿ ಕೈಯಾಗ ಕೊಟ್ಟು ಹೇಳ್ತಾಳ, ಏನತ್ತ, ಸೊಸಿ ಮುದ್ದ, ಇವತ್ತು ಇಲ್ಲಿ ನಾಳಿಗೆ ನಾ ಕುಣ್ಯಾಗ. ಹೌದು, ಇವತ್ತು ಮನ್ಯಾಗ ನಾಳೆ ಕುಣ್ಯಾಗ. ನಂದು ವಯಸ್ಸಾಗ್ಯಾದ, ನಾ ಎಲ್ಲಿ ಹೋಗಕ್ಕೆಲ್ಲ ಬರಕ್ಕೆಲ್ಲ, ನೀ ಹೋಗಕ್ಕದಿ ಬರಕ್ಕದಿ ಸಣ್ಣಕ್ಕದಿ. ಹೌದು, ಇವ್ ಬಂಗಾರ ಮನ್ಯಾಗ ಇಟ್ಟು ನಾ ಏನ್ ಮಾಡ್ಲಿ? ಇವ್ ಬಂಗಾರ ಕೊಳ್ಳಾಗ ಹಾಕೊಂಡು ನೀನು ಚಂದಾಗಿ ತಿರ್ಗಾಡವ. ನೀ ಸೊಸಿ ಅಂದ್ರೂ ನೀನೇ, ಮಗಳಂದ್ರೂ ನೀನೇ ಅಂತೇಳಿ ಹೇಳ್ದ ಕೂಡಲೇನೆ ಸೊಸಿ ಮನಸ್ಸು ಅರ್ಧ ಪರಾಕಾಯ್ತು. ಹೌದು, ಮತ್ತು 9 ದಿವಸ ಆಯ್ತು. 9 ದಿವಸ ಆದ ಕೂಡಲೇ ಮತ್ತ ಮುದುಕಿ ಆಸ್ತಿ ಪತ್ರ ಎಲ್ಲ ಸೊಸಿ ಹೆಸರಿಗೆ ಮಾಡಿತ್ತು. ಹೌದು, ಆಸ್ತಿ ಪತ್ರ ತಂದು ಸೊಸಿ ಕೈಯಾಗ ಕೊಟ್ಟು ಹೇಳ್ತಾಳ, ಏನಂತ, ಸೊಸಿ ಮುದ್ದ, ನೀನು ಸೊಸಿ ಅಟ್ಟೆ ಅಲ್ಲ, ನನ್ನ ಸ್ವಂತ ಮಗಳಕ್ಕಿಂತ ಹೆಚ್ಚಿನ ಕದಿ. ಹೌದು, ನೀನು ಸೊಸಿ ಅಟ್ಟೆ ಅಲ್ಲ, ನನ್ನ ಸ್ವಂತ ಮಗಳಕ್ಕಿಂತ ಹೆಚ್ಚಿನ ಕದಿ. ಎಲ್ಲ ಆಸ್ತಿ ನಿನ್ನ ಹೆಸರಿಗೆ ಮಾಡೀನಿ. ನಾ ಒಂದು ಮೂಲ್ಯಾಗ ಕುಂದಿರ್ತೀನಿ, ಒಂದು ಮೊಮ್ಮಗನಿಗೆ ಹಡದು ನನ್ನ ಕೈಯಾಗ ಕೊಡೋವ ಅಂದ ಕೂಡಲೇನೆ ಸೊಸಿ ಕಣ್ಣಾಗಿ ನೀರ ಹನಿ ಹನಿಯಾಗಿ ತಳಗ್ ಬೀಳಕತ್ತು. ಹೌದಪ್ಪ, ಹೌದು. ನಮ್ಮ ಅತ್ತಿ ಚುಲಕಿನೇ ಇದ್ಳು. ನಾನೇ ತಪ್ಪು ತಿಳ್ಕೊಂಡಿದ್ದ. ಇಂಥ ಅತ್ತಿ ಸತ್ತಳಂದ್ರ ನಾ ಹೆಂಗಿರೋದು? ಹೌದು, ಆಸ್ತಿ ಪತ್ರ ಅಲ್ಲೇ ಒಕ್ಕಾಡ್ದಳು. ಓಡ್ಕೋತ ತನ್ನ ತವ್ರ ಮನೆಗೆ ಬಂದಳು. ತವ್ರ ಮನೆಗೆ ಬಂದು ಮತ್ತೆ ತಂದೆ ತೆಕ್ಕಿಗೆ ಬಿದ್ದಳ್ಳಕತ್ತಳು. ಹೌದಪ್ಪ, ಹೌದು. ಅವಾಗ ಅಪ್ಪ ಹೇಳ್ತಾನ, ಏನತ್ತ, ಯವ್ವ ಯಾಕೆ ಅಳ್ಳಕತ್ತಿದಿ? ಒಂದೇ ದಿವಸ ಉಳ್ದಾದ, ಒಂದೇ ಗೋಳಿ ನುಂಗುತ್ತ ಮುದಿಕ್ಕೆ ಅಂದ್ರೆ ಸಾಯ್ತದ. ನೀನು ಮುಂದೆ ಸಂತೋಷವಾಗಿರ್ಬಹುದು. ಯಾಕೆ ಅಳ್ಳಕತ್ತಿದಿ ಮಗಳ ಅಂದ್ಕೊಳ್ಳಿ. ಅವಾಗ ಮಗಳು ಹೇಳ್ತಾಳ, ಏನತ್ತ, ಯಪ್ಪ ನಮ್ಮ ಮತ್ತೆ ಸಾಯ್ಬಾರ್ದ ಅಂತ ಹೇಳಿದಳು. ಹೌದು, ಏನ್ ಹೇಳಿದ್ರು? ನಮ್ಮ ಮತ್ತೆ ಸಾಯ್ಬಾರ್ದ ಅಂತ ಹೇಳಿದಳು. ಹೌದು,
ಅವಾಗ ಅದ್ಯಾಂಗ ತಂಗಿ ಒಂದೇ ಗೋಳಿ ನುಂಗುದ್ರ ಮುದುಕಿ ಸಾಯ್ತದ. ಹೌದು. ಹೆಂಗ್ ಮಾಡೋದು ಅಂದ ಕೂಡಲೇನೆ ಅವಾಗ ಮಗಳು ಹೇಳ್ತಾಳ ತಂದೆಗೆ, ಏನತ್ತ? ಯಪ್ಪ ನಮ್ಮ ಅತ್ತಿ ಸತ್ತಳಂದ್ರ ನಾ ಇದೇ ಮನ್ಯಾಗ ಉರ್ಲ್ ಹಾಕೊಂಡು ಸಾಯ್ತೀನಿ ಅಂದಳು. ಹೌದು. ಅಕ್ಕಿ ನನಗ ಅತ್ತಿ ಅಲ್ಲ, ಅಲ್ಲ ನನ್ನ ತಾಯಿಗಿಂತ ಹೆಚ್ಚಿನ ಕೆದಾಳ. ಹೌದು. ಅಪ್ಪ ಒಂದು ಮಾತಂದಾಳ, ಸೊಸಿ ಅಲ್ಲ ನನ್ನ ಮಗಳಕ್ಕಿಂತ ಹೆಚ್ಚಿನ ಕೆತ್ತೇಳಿ ನನ್ನ ಅತ್ತಿ ಬೈಲಿ ಈ ಮಾತು ಬಂದದಂದ ಬಳಕ ಅಂತ ತಾಯಿ ಸತ್ತಳಂದ್ರ ನಾ ಇದ್ದರೆ ಏನು ಮಾಡ್ಲಿ, ಇದೇ ಮನ್ಯಾಗ ಊರ್ಲ್ ಹಾಕೊಂಡು ಸಾಯ್ತೀನಿ, ಹಗ್ಗ ತಗೊಂಡು ಓಡಾಳಕತ್ತಳು ಮಗಳು. ಹೌದು. ಅವಾಗ ತಂದಿದ್ದ ಹೇಳ್ತಾನ, ಏನತ್ತ? ಯವ್ವಾ ನಿಮ್ಮ ಅತ್ತಿಗೆ ಏನೂ ಆಗಲ್ಲ, ಏನು ಆಗುದಿಲ್ಲ, ನೀ ಸಾಯ್ಬೇಡ ಅಂತ ಹೇಳ್ದ. ಯಪ್ಪ ಹೆಂಗ ಒಂದೇ ಗೋಳಿ ನುಂಗುದ್ರ ಮತ್ತೆ ಸಾಯ್ತಾಳ, ಹೌದು ಏನೂ ಆಗಲ್ಲ ತಿಳಿ ಹೆಂಗ ಹೇಳಕತ್ತಿದೆ ಅಂದ ಕೂಡಲೇ ಅವಾಗ ತಂದಿದ್ದ ಹೇಳ್ತಾನ, ಏನತ್ತ? ಯವ್ವಾ ನಿಮ್ಮ ಅತ್ತಿಗೆ ಏನೂ ಆಗಲ್ಲ ತಿಳಿ ನಾ ಹೆಂಗ ಹೇಳಕತ್ತೀನಿ ಅಂತ ಕೇಳಿದ್ರ, ನಿಮ್ಮ ಅತ್ತಿಗೆ ನಾ ಸಾಯ ಗೋಳಿ ಕೊಟ್ಟಿಲ್ಲ, ಟಾಣಿಕ್ ಗೋಳಿ ಕೊಟ್ಟಿನಿ ಹುಚ್ಚಿ ಅಂದತ್ ಮಗಳಿಗೆ. ಹೌದು. ಮೊದಲು ನೀ ಸುದ್ದಿರು, ಹೌದು. ಆಮೇಲೆ ನಿಮ್ಮ ಅತ್ತಿ ತಾನೇ ಸುದ್ದ ಆತಾಳವ. ನಿನಗೆ ಸುದ್ದ ಮಾಡೋ ಸಲುವಾಗಿ ನಾನು ನಿನ್ನ ಕೈಯಾಗ ಟಾಣಿಕ್ ಗೋಳಿ ಕೊಟ್ಟಿನಿ, ನಿಮ್ಮ ಅತ್ತಿಗೆ ಸಾಯ ಗೋಳಿ ಕೊಟ್ಟಿಲ್ಲ, ಚಂದಾಗಿ ಮಾಡ್ಕೊಂಡು ತಿನ್ನು ಮಗಳ ಅಂತ ಹೇಳಿ ಮತ್ತ ಗಂಡನ ಮನೆಗೆ ಕಳಿಸದ ತಂದಿದ್ದ. ಹೌದಪ್ಪ. ಹೌದು. ಅದಕ್ಕೆ ನಾವು ಸುದ್ದಿದ್ರು ನಮ್ಮ ನಾಡೆಲ್ಲ ಸುದ್ದಿ ಇರ್ತದತ್ತ. ಹೌದು. ಅದಕ್ಕೆ ಇರ್ಲಿ ಇರ್ಲಿ. ದೇಶದೊಳಗ ನನ್ನ ದೇಶದೊಳಗ